ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಿಮಗೆ ಗೊತ್ತಿರಬಹುದು, ನಿನ್ನೆಯಿಂದ ಡಬ್ಲ್ಯೂ ಅವರು ತನ್ನ ಸೂಪರ್ ಸ್ಟಾರ್ಸ್ ಗಳನ್ನ ರಿಲೀಸ್ ಮಾಡ್ತಾನೆ ಇದ್ದಾರೆ. ಅಂಡ್ ಈಗ ಫೈನಲಿ ಎಲ್ಲಾ ಸೂಪರ್ ಸ್ಟಾರ್ಸ್ ಗಳನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಯಾರ್ಯಾರು ರಿಲೀಸ್ ಆಗಿದ್ದಾರೆ ಅಂತ ನಾವು ನೇಮ್ಸ್ ಗಳನ್ನ ನೋಡೋದಾದ್ರೆ, ಕಾರ್ಲ್ ಆಂಡರ್ಸನ್ ಅವರು ರಿಲೀಸ್ ಆಗಿದ್ದಾರೆ, ಲೂಕ್ ಗ್ಯಾಲೋಸ್ ಅವರು ರಿಲೀಸ್ ಆಗಿದ್ದಾರೆ, ಸೆಡ್ರಿಕ್ ಅಲೆಕ್ಸಾಂಡರ್ ಅವರು ರಿಲೀಸ್ ಆಗಿದ್ದಾರೆ, ಇಸ್ಲಾ ಡೌನ್ ಅವರು ರಿಲೀಸ್ ಆಗಿದ್ದಾರೆ, AOP ಕಂಪ್ಲೀಟ್ ಫ್ಯಾಕ್ಷನ್ ರಿಲೀಸ್ ಆಗಿದೆ. ಅಂಡ್ ಅವರ ಮ್ಯಾನೇಜರ್ ಪಾಲ್ ಎಲ್ರಿಂಗ್ ಅವರು ಕೂಡ ರಿಲೀಸ್ ಆಗಿದ್ದಾರೆ, ಜಿಯೋವಾನಿ ವಿಂಚಿ ಅವರು ಕೂಡ ರಿಲೀಸ್ ಆಗಿದ್ದಾರೆ, ಬ್ಲೇರ್ ಡೆವನ್ಪಾರ್ಟ್ ಅವರು ಕೂಡ ರಿಲೀಸ್ ಆಗಿದ್ದಾರೆ, ಅಂಡ್ ಫೈನಲಿ ಸೋನಿಯಾ ಡೆವಿಲ್ ಅವರು ಕೂಡ ರಿಲೀಸ್ ಆಗಿದ್ದಾರೆ. ಲಿಟರಲಿ ಗೈಸ್, ಇಷ್ಟು ಸೂಪರ್ ಸ್ಟಾರ್ಸ್ ಗಳನ್ನು ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರಿಲೀಸ್ ಮಾಡಿದ್ದಾರೆ. ಅಂಡ್ ಕೆಲವೊಂದಷ್ಟು ಜನರ ರಿಯಾಕ್ಷನ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನಾನು ಇಲ್ಲಿಗೆ ಒಳ್ಳೇದಕ್ಕಾಗಿ ಬಂದೆ, ಬಟ್ ಜಾಸ್ತಿ ಟೈಮ್ ಇರಲಿಲ್ಲ. ಸಿ ಯು ಇನ್ 90s ಅಂತ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ ಅಂಡ್ ತನ್ನ ಸ್ಟೋರಿಯಲ್ಲೂ ಕೂಡ ಹಾಕೊಂಡಿದ್ದಾರೆ. ಅಂದ್ರೆ 90 ದಿನದ ಕ್ಲಾಸ್ ಏನಿದೆ ಅದು ಕಂಪ್ಲೀಟ್ ಆದ್ಮೇಲೆ ನಾನು ಮತ್ತೊಮ್ಮೆ ಬರ್ತೀನಿ ಅಂತ ನಮ್ಮ ಐಸ್ಲಾ ಡೌನ್ ಅವರು ತಿಳಿಸಿದ್ರೆ, ನಮ್ಮ ಸೆಡ್ರಿಕ್ ಅಲೆಕ್ಸಾಂಡರ್ ಅವರ ಬಗ್ಗೆ ಅಪ್ಡೇಟ್ ಏನ್ ಬರ್ತಾ ಇದೆ ಅಂದ್ರೆ, ಪ್ರಾಬಬ್ಲಿ ಇವರು ನಮಗೆ AEW ಕಂಪನಿಯಲ್ಲಿ ನೋಡೋದಕ್ಕೆ ಸಿಗಬಹುದು. ಎಸ್, AEW ಕಂಪನಿಯಲ್ಲಿ ನಮಗೆ ಹರ್ಟ್ ಸಿಂಡಿಕೇಟ್ ಏನ್ ನೋಡೋದಕ್ಕೆ ಸಿಗ್ತಾ ಇದೆ, ಬಾಬಿ ಲ್ಯಾಶ್ಲಿ, ಶೆಲ್ಟನ್ ಬೆಂಜಮಿನ್ ಹಾಗೆ MVP ಅವರ ಫ್ಯಾಕ್ಷನ್, ಅಲ್ಲಿಗೆ ಇವರು ಕೂಡ ಹೋಗಿ ಜಾಯ್ನ್ ಆಗಬಹುದು. ಸೊ ಡಬ್ಲ್ಯೂ ಹರ್ಟ್ ಬಿಸ್ನೆಸ್ AEW ಕಂಪನಿಗೆ ಈಗ ಕಂಪ್ಲೀಟ್ ಆಗಿ ಮೂವ್ ಆನ್ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ಏನಿಲ್ಲ ಗೈಸ್, 90 ದಿನ ಆದ್ಮೇಲೆ ಇವರೆಲ್ಲರೂ ಕೂಡ ಬೇರೊಂದು ಕಂಪನಿಗೆ ಸೈನ್ ಆಗ್ತಾರೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಅದರಲ್ಲೂ ನಮ್ಮ ವಿಂಚಿ ಅವ್ರನ್ನ ಡಬ್ಲ್ಯೂ ಅವರು ಇಂಪೀರಿಯಂ ಇಂದ ತೆಗ್ದಾಕಿದ್ರು, ಹೊಸ ಕ್ಯಾರೆಕ್ಟರ್ ನ ತಗೊಂಡ್ ಬಂದ್ರು, ಸ್ಮ್ಯಾಕ್ ಡೌನ್ ನಲ್ಲಿ ತೋರಿಸಿದ್ರು, ಮತ್ತೆ ಅವ್ರನ್ನ ಕಣ್ಮರೆ ಮಾಡ್ಬಿಟ್ರು. ಅಂಡ್ ಈಗ ಕಂಪನಿಯಿಂದನೇ ರಿಲೀಸ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಈಟ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಕಳೆದ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಜಿಮ್ಮಿ ಊಸೋಗೆ ಒಂದು ಲೈನ್ ನ ಹೇಳ್ತಾರೆ. ಅಂದ್ರೆ, ನೀನು ಹಾಗೆ ನಿನ್ನ ಬ್ರದರ್ ಇಬ್ರು ಕೂಡ ಒಂದೇ ತರ ಇದ್ದೀರಾ. ಸೊ ನಿನ್ನ ಬ್ರದರ್ ಈಗ ರಾಯಲ್ ರಂಬಲ್ ನ ಗೆದ್ದಿದ್ದಾನೆ, ಇಷ್ಟು ರೆಕಾರ್ಡ್ಸ್ ಗಳನ್ನ ಕ್ರಿಯೇಟ್ ಮಾಡಿದ್ದಾನೆ. ಅದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ, ಅವನು ನಿನಕ್ಕಿಂತ ಮುಂಚೆನೆ ಈಟ್ ಅಂತ ಹೇಳಿದ್ದ. ಸೊ ನೀನು ನಿನ್ನ ಬ್ರದರ್ ಜೇ ಊಸೋಗಿಂತ ಮುಂಚೆನೆ ಈಟ್ ಅಂತ ಹೇಳಿದಿದ್ರೆ, ಈಗ ಜೇ ಊಸೋ ಯಾವ ಸ್ಥಾನದಲ್ಲಿ ಇದನೋ ಆ ಸ್ಥಾನದಲ್ಲಿ ನೀನ್ ಇರಬಹುದಾಗಿತ್ತು ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಜಿಮ್ಮಿ ಊಸೋಗೆ ಹೇಳ್ತಾರೆ. ಅಂಡ್ ನಾವು ಸರಿಯಾಗಿ ಗಮನಿಸಿದ್ರೆ ಗಾಯ್ಸ್, ಮೊದಲು ಈಟ್ ಅಂತ ಹೇಳಿದ್ದೆ ನಮ್ಮ ಜಿಮ್ಮಿ ಊಸೋ ಅವರು. ಎಸ್, ನೀವು ಇಲ್ಲಿ ನೋಡ್ತಾ ಇರಬಹುದು ನಮ್ಮ ಜಿಮ್ಮಿ ಊಸೋ ಹಾಗೆ ಪಾಲಿಮೆನ್ ಅವರ ಒಂದು ಬ್ಯಾಕ್ ಸ್ಟೇಜ್ ವಿಡಿಯೋನ. ಇದು 2021 ಜುಲೈ 3ನೇ ತಾರೀಕಿನ ಬ್ಯಾಕ್ ಸ್ಟೇಜ್ ವಿಡಿಯೋ. ಆ ಒಂದು ಟೈಮಲ್ಲಿ ರೋಮನ್ ರೈನ್ಸ್ ಅವರು ಎಡ್ಜ್ ಅವರ ಜೊತೆ ಫ್ಯೂಡ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ನಮ್ಮ ಜಿಮ್ಮಿ ಊಸೋ ಅವರು ಈಟ್ ಅನ್ನೋ ಒಂದು ಟಿ ಶರ್ಟ್ ನ, ಅಂದ್ರೆ ಹುಡಿನ ಹಾಕೊಂಡು ಬಂದಿದ್ದಾರೆ, ಈಟ್ ಅನ್ನೋ ಒಂದು ಮರ್ಚೆಂಡೈಸ್ ನ ಹಾಕೊಂಡು ಬಂದಿದ್ದಾರೆ. ಬಟ್ ಟೆಲಿವಿಷನ್ ಅಲ್ಲಿ ಜಾಸ್ತಿ ಇದು ಫೇಮಸ್ ಆಗಿದ್ದು ನಮ್ಮ ಜೇ ಊಸೋ ಅವರು ಫಾಸ್ಟ್ ಲೈನ್ ಮುಗಿದ್ಮೇಲೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಕುಡ್ಕೊ ಬಂದು ಈಟ್ ಅಂತ ಹೇಳಿದಾಗ, ಹಾನೆಸ್ಟ್ ಆಗಿ ಈಟ್ ಅನ್ನೋದು ನಮ್ಮ ಜಿಮ್ಮಿ ಊಸೋಗೆ ಸಲ್ಬೇಕಾಗಿತ್ತು. ಬಟ್ ಆಗ ಅದ್ರ ಬಗ್ಗೆ ಜಾಸ್ತಿ ಜನ ಗಮನ ಕೊಡ್ಲಿಲ್ಲ. ಬಟ್ ನಮ್ಮ ಜೇ ಊಸೋ ಅವರು ಯಾವ ರೀತಿ ಈಟ್ 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 ಅಂತ ಹೇಳ್ಬಿಟ್ಟು ಅದೇ ಗಿಮಿಕ್ ನ ತಗೊಂಡ್ ಬಂದ್ರು, ಅದು ಈಗ ಅವ್ರನ್ನ ಸಿಕ್ಕಾಪಟ್ಟೆ ಫೇಮಸ್ ಮಾಡಿ ಈ ಒಂದು ರಾಯಲ್ ರಂಬಲ್ ಕೂಡ ಗೆಲ್ಸಿದೆ. ಸೊ ಎಂತ ಕಾಕತಾಳೀಯ ಅಲ್ವಾ. ಮೊದಲು ನನ್ನ ಬ್ರದರ್ ಜಿಮ್ಮಿ ಊಸೋ ಅವರು ತಗೊಂಡ್ ಬಂದಿದ್ನ, ಅದಾದ್ಮೇಲೆ ನಮ್ಮ ಜೇ ಊಸೋ ಅವರು ಫೇಮಸ್ ಮಾಡಿದ್ರು. ಲಿಟ್ರಲಿ ಗೈಸ್, ಜಿಮ್ಮಿ ಊಸೋ ಅವ್ರನ್ನ ನೋಡಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ನಿನ್ನೆ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಕಂಪ್ಲೀಟ್ ಆಗಿ ಸ್ಮ್ಯಾಕ್ ಡೌನ್ ಗೆ ಮೂವ್ ಆನ್ ಆಗಿರೋದು ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಅವರು ನಿನ್ನೆ ಸ್ಮ್ಯಾಕ್ ಡೌನ್ ನಲ್ಲಿ ಒಂದು ಮ್ಯಾಚ್ ಆಡಿ ಎಲಿಮಿನೇಷನ್ ಚೇಂಬರ್ ಗೆ ಕ್ವಾಲಿಫೈ ಕೂಡ ಆಗಿದ್ದಾರೆ. ಅಂಡ್ ಮ್ಯಾಚ್ ಎಲ್ಲ ಮುಗಿದ್ಮೇಲೆ ಅವರು ವಿಡಿಯೋದಲ್ಲಿ ಸೀದಾ ಜಾನ್ ಸಿನಾ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಮೊದಲನೇದಾಗಿ ಅವರು ಹೇಳ್ತಾರೆ, ಮಂಡೇ ನೈಟ್ ರಾ ನ ಬಿಟ್ಟು ಸ್ಮ್ಯಾಕ್ ಡೌನ್ ಗೆ ಬಂದಿದ್ದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಮಂಡೇ ನೈಟ್ ರಾ ಅಲ್ಲಿ ಸಿಕ್ಕಾಪಟ್ಟೆ ಪಾಲಿಟಿಕ್ಸ್ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಯಾವ ರೀತಿ ಈಗ ಜಾನ್ ಸಿನಾ ಅವನು ಕೂಡ ತನ್ನ ಪಾಲಿಟಿಕ್ ನ ಯೂಸ್ ಮಾಡಿಕೊಂಡು ಎಲಿಮಿನೇಷನ್ ಚೇಂಬರ್ ಗೆ ಡೈರೆಕ್ಟ್ ಆಗಿ ಕ್ವಾಲಿಫೈ ಆಗಿದ್ದೇನೋ, ಆ ರೀತಿ ನಾನು ಮಾಡಿದಿಲ್ಲ. ಯಾಕಂದ್ರೆ ನಾನು ಡ್ರೂ ಮ್ಯಾಕೆಂಟೈರ್ ನ ದಾರಿನ ಹುಡುಕೋತೀನಿ. ಅಂಡ್ ಅದಕ್ಕೋಸ್ಕರ ನಾನು ಸ್ಮ್ಯಾಕ್ ಡೌನ್ ಗೆ ಬಂದಿದ್ದೀನಿ. ಸ್ಮ್ಯಾಕ್ ಡೌನ್ ಲ್ಯಾಂಡ್ ಆಫ್ ಆಪರ್ಚುನಿಟಿ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತಿಳಿಸಿದ್ದಾರೆ. ಸೊ ನಮ್ಮ ಜಾನ್ ಸಿನಾ ಅವರಿಗೆ ಹೇಳಿದ್ದಾರೆ, ನೀನು ನಿನ್ನ ಅಧಿಕಾರ ಪಾಲಿಟಿಕ್ಸ್ ನ ಯೂಸ್ ಮಾಡಿಕೊಂಡು ಡೈರೆಕ್ಟ್ ಆಗಿ ಎಲಿಮಿನೇಷನ್ ಚೇಂಬರ್ ಗೆ ಕ್ವಾಲಿಫೈ ಆಗಿದೆಯಾ, ಬಟ್ ನಾನಿಲ್ಲಿ ನನ್ನ ಶ್ರಮದಿಂದ ಕ್ವಾಲಿಫೈ ಆಗಿದ್ದೀನಿ ಅಂತ. ನೋಡೋಣ ಗೈಸ್, CM ಪಂಕ್, ಜಾನ್ ಸಿನಾ ಹಾಗೆ ಡ್ರೂ ಮ್ಯಾಕೆಂಟೈರ್ ಇವ್ರು 3 ಜನನು ಕೂಡ ಈಗ ಎಲಿಮಿನೇಷನ್ ಚೇಂಬರ್ ಗೆ ಕ್ವಾಲಿಫೈ ಆಗಿದ್ದಾರೆ. ನೆಕ್ಸ್ಟ್ ಇವ್ರ ಕತೆ ಏನಾಗುತ್ತೆ, ಲಿಟ್ರಲಿ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಅಂಡ್ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ವೈಟ್ 6 ಬಗ್ಗೆ. ರೀಸೆಂಟ್ ಆಗಿ ನಾನು ನಿಮಗೆ ತಿಳಿಸಿದ್ದೆ, ವೈಟ್ 6 ಅವ್ರನ್ನ ಡಬ್ಲ್ಯೂ ಅವರು ಮಂಡೇ ನೈಟ್ ರಾ ಇಂದ ಸ್ಮ್ಯಾಕ್ ಡೌನ್ ಗೆ ಮೂವ್ ಮಾಡಿದ್ದಾರೆ. ಆದ್ರೂ ಕೂಡ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ವೈಟ್ 6 ಅವರು ಯಾಕೆ ನೋಡೋದಕ್ಕೆ ಸಿಗ್ತಾ ಇಲ್ಲ ಅನ್ನೋದಕ್ಕೆ ರೀಸನ್ ಕೂಡ ನಾನು ನಿಮಗೆ ತಿಳಿಸಿದ್ದೆ. ವೈಟ್ 6 ನ ಫ್ಯಾಕ್ಷನ್ ನ ಯಾರೋ ಒಬ್ಬ ವ್ಯಕ್ತಿಗೆ ಇಂಜುರಿ ಆಗಿದೆ. ಅಂಡ್ ಅದಕ್ಕೋಸ್ಕರ ವೈಟ್ 6 ನ
ಡಬ್ಲ್ಯೂ ಅವರು ಟೆಲಿವಿಷನ್ ಇಂದ ಆಫ್ ಅಲ್ಲಿ ಇಟ್ಟಿದ್ದಾರೆ ಅಂತ. ಅಂಡ್ ಈಗ PW ಇನ್ಸೈಡರ್ ಅವರ ರಿಪೋರ್ಟ್ ಪ್ರಕಾರ ನಮ್ಮ ವೈಟ್ 6 ನ ಮೇನ್ ಲೀಡರ್ ಆದಂತಹ ಬೋರ್ಡ್ ಆಲೆಸ್ ಅವರಿಗೇನೆ ಇಂಜುರಿ ಆಗಿದೆಯಂತೆ. ಅಂಡ್ ಅದಕ್ಕೋಸ್ಕರ ಅವರ ಕಂಪ್ಲೀಟ್ ಫ್ಯಾಕ್ಷನ್ ನ ಡಬ್ಲ್ಯೂ ಅವರು ಟೆಲಿವಿಷನ್ ಇಂದ ಆಫ್ ಅಲ್ಲಿ ಇಟ್ಟಿದ್ದಾರೆ. ನೋಡೋಣ ಗಾಯ್ಸ್, ಈಗ ನಮ್ಮ ಅಲೆಕ್ಸಾ ಬ್ಲಿಸ್ ಅವರ ರಿಟರ್ನ್ ಕೂಡ ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಕ್ಕಾಯಿತು. ಅಂಡ್ ವೈಟ್ 6 ಅವರು ಕೂಡ ಸ್ಮ್ಯಾಕ್ ಡೌನ್ ನಲ್ಲಿ ಇದ್ದಾರೆ. ರೀಸೆಂಟ್ ಆಗಿ ನಿನ್ನೆ ಸ್ಮ್ಯಾಕ್ ಡೌನ್ ನಲ್ಲಿ ನಾವು ಅಲೆಕ್ಸಾ ಬ್ಲಿಸ್ ಅವರ ಮ್ಯಾಚ್ ಆಗಬೇಕಾದ್ರೆ ಗ್ಲಿಚಸ್ ಗಳನ್ನು ಕೂಡ ಗಮನಿಸಿದ್ವಿ. ಸೊ ಅಲೆಕ್ಸಾ ಬ್ಲಿಸ್ ಅವರು ಈಗ ವೈಟ್ 6 ನ ಜಾಯ್ನ್ ಆಗ್ತಾರೆ, ಇದಂತೂ 100% ಕನ್ಫರ್ಮ್ ಆಗಿದೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ಸೋಲೋ ಸಿಕೋವಾ ಅವರ ಬಗ್ಗೆ. ನಿನ್ನೆ ಸ್ಮ್ಯಾಕ್ ಡೌನ್ ನಲ್ಲಿ ಶಾಕಿಂಗ್ಲಿ ನಮ್ಮ ಟ್ರೈಬಲ್ ಚೀಫ್ ಸೋಲೋ ಸಿಕೋವಾ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಕ್ತು. ಲಿಟ್ರಲಿ ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಯಾಕಂದ್ರೆ ಯಾವುದೇ ರೀತಿಯ ಅಪ್ಡೇಟ್ ಇರಲಿಲ್ಲ ಸೋಲೋ ಸಿಕೋವಾ ಅವರು ಬರ್ತಾರೆ ಅಂತ. ಬಂದ್ ಕೂಡ್ಲೇನೆ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಏನಕ್ಕೆ ಅಟ್ಯಾಕ್ ಮಾಡಿದ್ರು ಅಂತ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಕೋಡಿ ರೋಡ್ಸ್ ಆಗಿ ಸೋಲೋ ಸಿಕೋವಾ ಅವರ ನಡುವೆ ಫ್ಯೂಡ್ ಕಂಪ್ಲೀಟ್ ಆಗಿ ಮುಗ್ದಿತ್ತು. ಕೋಡಿ ರೋಡ್ಸ್ ಅವರು ಕೂಡ ಕಂಪ್ಲೀಟ್ ಆಗಿ ಮೂವ್ ಆನ್ ಆಗಿದ್ರು. ಈಗ ಅವರು ಬಂದು ಕೋಡಿ ರೋಡ್ಸ್ ಅವರ ಮೇಲೆ ಯಾಕೆ ಅಟ್ಯಾಕ್ ಮಾಡಿದ್ರು ಅಂತ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಡಬ್ಲ್ಯೂ ಅವರು ರೋಡ್ ಟು ರಸಲ್ಮೇನಿಯಾನ ಇನ್ನೂ ಕೂಡ ಅನ್ಪ್ರೆಡಿಕ್ಟೇಬಲ್ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳನ್ನ ತಗೊಂಡು ಬರ್ತಾ ಇದ್ದಾರೆ. ಹೊಸ ಹೊಸ ಫ್ಯೂಡ್ ಗಳನ್ನ ಮ್ಯಾಚಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಸೋಲೋ ಸಿಕೋವಾ ಅವರು ಬಂದು ಈಗ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಸೊ ಇದ್ರ ಪ್ರಕಾರ ಪ್ರಾಬಬ್ಲಿ ನಾವು ಕೋಡಿ ರೋಡ್ಸ್ ಹಾಗೆ ಸೋಲೋ ಸಿಕೋವಾ ಅವರ ಮ್ಯಾಚ್ ನ ಎಲಿಮಿನೇಷನ್ ಚೇಂಬರ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಅಫ್ಕೋರ್ಸ್ ಕೋಡಿ ರೋಡ್ಸ್ ಅವರಿಗೆ ಯಾವುದೇ ರೀತಿಯ ಡೈರೆಕ್ಷನ್ ನೋಡೋದಕ್ಕೆ ಸಿಕ್ತಿರ್ಲಿಲ್ಲ ಎಲಿಮಿನೇಷನ್ ಚೇಂಬರ್ ಅಲ್ಲಿಗೆ. ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಈ ರೀತಿ ಪ್ಲಾನ್ ನ ತಂದಿದ್ದಾರೆ. ಅಂಡ್ ಇನ್ನ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ನಮ್ಮ ರಾಕ್ ಹಾಗೆ ಸೋಲೋ ಸಿಕೋವಾ ಅವರ ಲಿಂಕ್ ಇದೆ. ಅಂಡ್ ಎಲಿಮಿನೇಷನ್ ಚೇಂಬರ್ ಬಗ್ಗೆನೂ ಕೂಡ ಇನ್ನ ತುಂಬಾನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇದೆ. ಅದೆಲ್ಲದನ್ನು ಕೂಡ ತಗೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.